ಎಲ್ರಿಗೂ ನಮಸ್ಕಾರ. ಗಣಿತ ಗಣಕ ಕಾರ್ಯಕ್ರಮದ ಕೊನೆಯ ಹಂತದ ತರಬೇತಿ ಶಿಕ್ಷಕರ ತರಬೇತಿ. ಈ ತರಬೇತಿಯನ್ನು ವಲಯ ಸಂಪನ್ಮೂಲ ವ್ಯಕ್ತಿಗಳಿಂದ ಶಿಕ್ಷಕರಿಗೆ ಕೊಡಲಾಗುವುದು. ಈ ಶಿಕ್ಷಕರ ತರಬೇತಿಯಲ್ಲಿ ಒದಗಿಸುವ ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ತರಬೇತಿಯ ಪ್ರಾರಂಭವನ್ನು ಸ್ವಾಗತ ಮತ್ತು ಒಂದು ಎನರ್ಜೈಸರ್ ಚಟುವಟಿಕೆಯಿಂದ ಆರಂಭ ಮಾಡುವುದು. ನಂತರ ಈ ತರಬೇತಿಯಲ್ಲಿ ಮೊದಲನೆಯ ಅರ್ಧ ದಿನ ಯಾವ ವಿಷಯಗಳನ್ನು ತಿಳಿಸಲಾಗುವುದು ಮತ್ತು ಎರಡನೆಯ ಭಾಗದಲ್ಲಿ ಯಾವ ವಿಷಯಗಳನ್ನು ತಿಳಿಸಲಾಗುವುದು ಎಂದು ಶಿಕ್ಷಕರಿಗೆ ತಿಳಿಸುವುದು ಮತ್ತು ಕಾರ್ಯಕ್ರಮದ ಹಿನ್ನೆಲೆ ನೀಡುವುದು. ಉದಾಹರಣೆಗೆ 10 ವರ್ಷಗಳ ಹಿಂದೆ ಬ್ಯಾಂಕ್ ವ್ಯವಹಾರ ಮತ್ತು ಚಟುವಟಿಕೆಗಳು ಹೇಗೆ ನಡೆಯುತ್ತಿದ್ದವು ಮತ್ತು ಈಗ ಹೇಗೆ ನಡೆಯುತ್ತಿವೆ, ಮುಂದಿನ 10 ವರ್ಷಗಳ ನಂತರ ಹೇಗೆ ನಡೆಯಬಹುದು, ಏನೆಲ್ಲ ಬದಲಾವಣೆಗಳಾಗಿವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿನ ಬದಲಾವಣೆಗಳನ್ನು ತಿಳಿಸುವ ಮೂಲಕ ಮಕ್ಕಳಲ್ಲಿ ಗ್ರೇಡ್ ಅಪ್ರಾಪ್ರಿಯೇಟ್ ಲರ್ನಿಂಗ್ ಎಷ್ಟು ಮುಖ್ಯ ಎನ್ನುವುದನ್ನು ಈ ಸ್ಲೈಡ್ನ ಮುಖಾಂತರ ತಿಳಿಸಬಹುದು. ನಂತರ ಈ ದಿನ ತಿಳಿದುಕೊಳ್ಳುವ ಪ್ರಮುಖ ಅಜೆಂಡಾ ಪಾಯಿಂಟ್ಸ್ ಅಥವಾ ವಿಷಯಗಳು ಯಾವುವು ಎಂದು ಶಿಕ್ಷಕರಿಗೆ ತಿಳಿಸುವುದು. ತದನಂತರದಲ್ಲಿ ಗಣಿತ ಗಣಕ ಎಂದರೇನು, ಫೋನ್ ಬೇಸ್ಡ್ ಟ್ಯೂಟರಿಂಗ್ ಎನ್ನುವುದರ ಅರ್ಥವೇನು ಎಂದು ಅವರಿಗೆ ವಿವರಿಸುವುದು. ನಂತರದಲ್ಲಿ ಕಾರ್ಯಕ್ರಮದ ಸಂಕ್ಷಿಪ್ತ ನೋಟ ಹೇಗಿದೆ ಎಂದು ವಿವರಿಸುವುದರ ಮೂಲಕ ಕಾರ್ಯಕ್ರಮದ ಫೋಕಸ್ ಯಾರು, ಯಾರೆಲ್ಲ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗ್ತಾರೆ, ಯಾರು ಫೋನ್ ಮಾಡ್ತಾರೆ ಹಾಗೂ ಇದರಿಂದ ಏನೆಲ್ಲ ಅಚೀವ್ ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋದನ್ನು ಶಿಕ್ಷಕರಿಗೆ ತಿಳಿಸೋದು. ತದನಂತರದಲ್ಲಿ ಕಾರ್ಯಕ್ರಮದ ಪ್ರಮುಖ ಉದ್ದೇಶಗಳೇನು ಎನ್ನುವುದನ್ನು ತಿಳಿಸೋದು. ಕಾರ್ಯಕ್ರಮದ ನಾವೀನ್ಯತೆಗಳು ಅಥವಾ ವೈಶಿಷ್ಟ್ಯತೆಗಳೇನು ಎನ್ನುವುದನ್ನು ಶಿಕ್ಷಕರಿಗೆ ತಿಳಿಸಬೇಕಾಗತ್ತೆ. ಮುಂದಿನ ಭಾಗದಲ್ಲಿ ಪೈಲಟ್ ಹಂತದಲ್ಲಿ ನಡೆದಿರುವ ಗಣಿತ ಗಣಕ ಕಾರ್ಯಕ್ರಮದ ಒಂದು ಮಗುವಿನ ಕಡೆಯಿಂದ ಬಂದಂಥ ಫೀಡ್ಬ್ಯಾಕ್ ವಿಡಿಯೋವನ್ನು ಟೀಚರ್ಸ್ಗಳ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ನಂತರ ನಿಮಗೆ ನೀಡಿರುವ ಟೂಲ್ ಕಿಟ್ಟಲ್ಲಿ ಟ್ಯೂಟರಿಂಗ್ ವಿಡಿಯೋ ಕೂಡ ಟೀಚರ್ಸ್ ಮುಂದೆ ಪ್ರೆಸೆಂಟ್ ಮಾಡಬೇಕಾಗತ್ತೆ ಈ ಸ್ಲೈಡ್ನಲ್ಲಿ. ತದನಂತರ ಗಣಿತ ಗಣಕ ಇಂಪ್ಲಿಮೆಂಟೇಷನ್ ಮಾಡುವಂಥ ಪ್ರಮುಖ ಹಂತಗಳು ಯಾವ್ಯಾವು, 3 ಹಂತಗಳನ್ನು ವಿವರಿಸಬೇಕಾಗತ್ತೆ. ಒಂದು ಬೇಸ್ ಲೈನ್, ಎರಡನೇದು ಇಂಪ್ಲಿಮೆಂಟೇಷನ್ ಅಥವಾ ಟ್ಯೂಟರಿಂಗ್, ಮೂರನೇದು ಎಂಡ್ ಲೈನ್. ಈ 3 ಹಂತಗಳನ್ನು ನಾವು ಗಣಿತ ಗಣಕ ಇಂಪ್ಲಿಮೆಂಟೇಷನ್ ಹಂತಗಳು ಅನ್ನೋದನ್ನು ಶಿಕ್ಷಕರಿಗೆ ವಿವರಿಸಬೇಕು. ನಂತರದಲ್ಲಿ ಒಂದು ಟ್ಯೂಟರಿಂಗ್ ಸೈಕಲ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿವರಿಸಬೇಕು. ಜೊತೆಗೆ ಶಿಕ್ಷಕರು ಅದನ್ನು ಯಾವ ರೀತಿ ಆ ಸೈಕಲ್ನ ಕಸ್ಟಮೈಸ್ ಮಾಡ್ಕೋಬಹುದು, ಅವರಿಗೆ ಬೇಕಾದ ರೀತಿ ಅಥವಾ ಅವರಿಗೆ ಸಾಧ್ಯವಾದ ರೀತಿಯಲ್ಲಿ ಆ ಟ್ಯೂಟರಿಂಗ್ ಸೈಕಲ್ನ ಹೇಗೆ ಕಸ್ಟಮೈಸ್ ಮಾಡೋದು ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ಬೇಕಾಗತ್ತೆ. ತದನಂತರದಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವ ಕೆಲವು ಮಾನದಂಡಗಳನ್ನು ಪರಿಚಯಿಸಬೇಕಾಗತ್ತೆ. ಅದಾದಮೇಲೆ 1-on-1 ಟ್ಯೂಟರಿಂಗ್ ಕರೆಯ ಸ್ಟ್ರಕ್ಚರ್ ಅಥವಾ ರಚನೆ, ಅದರಲ್ಲಿರುವಂಥ ಪ್ರಮುಖ 5 ಸ್ಟೇಜಸ್ ಯಾವ್ಯಾವು ಅನ್ನೋದನ್ನು ಶಿಕ್ಷಕರಿಗೆ ನಾವು ಕರಗತ ಮಾಡಿಸ್ಬೇಕಾಗತ್ತೆ. ಮುಂದಿನ ಭಾಗದಲ್ಲಿ ಪರಿಚಯ ಮತ್ತು ಬೇಸ್ ಲೈನ್, ಮೌಲ್ಯಮಾಪನದ ಅವಲೋಕನ ಮಾಡಬೇಕಾಗತ್ತೆ. ಇದರ ಪ್ರಮುಖ 3 ಭಾಗಗಳನ್ನು ತಿಳಿಸೋದು ಈ ಸ್ಲೈಡ್ನ ಮುಖಾಂತರ ನಾವು ಮಾಡಬೇಕಾಗತ್ತೆ. ನಂತರದಲ್ಲಿ ಬೇಸ್ಲೈನ್ ಮೌಲ್ಯಮಾಪನ ಕ್ರಿಯೆಯಲ್ಲಿ ಮಕ್ಕಳ ಕಲಿಕಾ ಮಟ್ಟವನ್ನು ನಿಯೋಜಿಸುವುದು ಹೇಗೆ ಎಂದು ತಿಳಿದುಕೊಳ್ಳುವುದು, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬೇಕು, ಯಾವ ಸೂಚನೆಗಳನ್ನು ಅನುಸರಿಸಬೇಕು ಮೌಲ್ಯಮಾಪನ ಮಾಡುವಾಗ ಎಂದು ತಿಳಿದುಕೊಳ್ಳಲು ನಮಗೆ ಈ ಸ್ಲೈಡ್ ಉಪಯೋಗಕಾರಿಯಾಗತ್ತೆ. ನಂತರದಲ್ಲಿ ಪರಿಚಯ ಮತ್ತು ಬೇಸ್ಲೈನ್ ಡೆಮೋ ಕೂಡ ಮಾಡಬೇಕಾಗತ್ತೆ. ಇದು CRP ಅವರಿಂದ ಮಾಡಲ್ಪಡುತ್ತದೆ. ಈ ಡೆಮೋ ಆ್ಯಸ್ ಯೂಶುವಲ್ ಒಬ್ಬರು ಶಿಕ್ಷಕರು, ಒಬ್ಬರು ಪೋಷಕರು, ಒಬ್ಬ ವಿದ್ಯಾರ್ಥಿ ಮತ್ತು ಎಲ್ಲ ಶಿಕ್ಷಕರು ವೀಕ್ಷಕರನ್ನಾಗಿ ಪರಿಗಣಿಸಿ ನಾವೇನು ಫೆಸಿಲಿಟೇಟ್ ಮಾಡ್ತಿದ್ದೀವಿ ಆ CRPಗಳು ಈ ಡೆಮೋವನ್ನು ಶಿಕ್ಷಕರಿಗೆ ಮಾಡಿ ತೋರಿಸ್ಬೇಕಾಗತ್ತೆ. ನಂತರ ಇದೇ ರೀತಿ ಡೆಮೋ 2 ಮಾಡಬೇಕಾಗತ್ತೆ. ಡೆಮೋ 1 ಮತ್ತು ಡೆಮೋ 2ಗೆ ತುಂಬ ಕ್ಲಿಯರ್ ಬದಲಾವಣೆಗಳು ಅಥವಾ ಡಿಫ್ರೆನ್ಸ್ ಇರಬೇಕು. ಡೆಮೋ 1ನಲ್ಲಿ ನಾವು ಒಂದಷ್ಟು ಅಂಶಗಳನ್ನು ತಪ್ಪು ಮಾಡಿ ತೋರಿಸ್ಬೇಕಾಗತ್ತೆ. ಡೆಮೋ 2ಅಲ್ಲಿ ಒಂದಷ್ಟು ತಪ್ಪು ಮಾಡಿರುವಂಥ ಅಂಶಗಳನ್ನೆಲ್ಲ ಸರಿ ಮಾಡಿ ತೋರಿಸಿ ಶಿಕ್ಷಕರು ಆ ಅಂಶಗಳನ್ನು ಗಮನಿಸಿ ಈ ಡೆಮೋ ಸರಿಯಾಗಿದೆ, ಈ ಡೆಮೋ ಇನ್ನೂ ಉತ್ತಮ ಆಗಬೇಕಾಗಿತ್ತು, ಈ ಡೆಮೋ ತುಂಬ ಚೆನ್ನಾಗಿ ಬಂದಿದೆ ಅನ್ನೋದನ್ನು ಫೀಡ್ಬ್ಯಾಕ್ನ ಕೊಡಬೇಕಾಗತ್ತೆ. ಯಾವಾಗ ರಿಫ್ಲೆಕ್ಷನ್ ಟೈಮಲ್ಲಿ ವೀಕ್ಷಕರಾದಂಥ ಶಿಕ್ಷಕರು ಈ ಎಲ್ಲ ವಿಚಾರಗಳನ್ನು ಯಾವುದು ಚೆನ್ನಾಗಿತ್ತು, ಇನ್ನು ಯಾವುದು ಉತ್ತಮವಾಗಬೇಕಿತ್ತು ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಅದಾದ ನಂತರ
ಎಲ್ಲ ಶಿಕ್ಷಕರು ಬೇಸ್ಲೈನ್ ಪ್ರಾಕ್ಟೀಸ್ನ ಮಾಡ್ತಾರೆ. 2 ಡೆಮೋ ನೋಡಿದ್ದಾದಮೇಲೆ ಎಲ್ಲ ಶಿಕ್ಷಕರು ಈಗ 4 ಜನದ ಗುಂಪು ಮಾಡಿಕೊಂಡು ಅವರು ಕೂಡ ಅದರಲ್ಲಿ ಒಬ್ಬರು ಟೀಚರ್, ಒಬ್ಬರು ವಿದ್ಯಾರ್ಥಿ, ಒಬ್ಬರು ಪೇರೆಂಟ್ ಆಗಿ ಮತ್ತು ಒಬ್ಬರು ವೀಕ್ಷಕರಾಗಿ ಈಗ ಅದೇ ಬೇಸ್ಲೈನ್ ಮೌಲ್ಯಮಾಪನದ ಡೆಮೋವನ್ನು ಕೂಡ ಪ್ರಾಕ್ಟೀಸ್ನ ಕೂಡ ಮಾಡಿ ತೋರಿಸ್ತಾರೆ. ನಂತರದಲ್ಲಿ ಟೀಚರ್ ಹ್ಯಾಂಡ್ಬುಕ್ನ ಅವರಿಗೆ ವಿತರಿಸಲಾಗುತ್ತೆ. ಈ ಟೀಚರ್ ಹ್ಯಾಂಡ್ಬುಕ್ಕಲ್ಲಿ ಪರಿಚಯ ಮತ್ತು ಬೇಸ್ಲೈನ್ ಮಾಡೋ ಹಂತಗಳು ಏನಿದೆ ಆ ಹಂತಗಳನ್ನು ಅವರು ಟೀಚರ್ ಹ್ಯಾಂಡ್ಬುಕ್ನಿಂದ ಅಥವಾ ಟೀಚರ್ನ ಕೈಪಿಡಿಯಿಂದ ಓದಲಿಕ್ಕೆ ಹೇಳುವಂಥ ಪ್ರಕ್ರಿಯೆ. ಮುಂದಿನ ಹಂತದಲ್ಲಿ ಬೋಧನಾ ವಿಧಾನಗಳನ್ನು ಪರಿಚಯಿಸುವುದರಿಂದ ಒನ್ ಕಾಲ್ ಟ್ಯೂಟರಿಂಗ್ ಸ್ಟ್ರಕ್ಚರ್ನ 5 ಹಂತಗಳನ್ನು ಪುನರಾವರ್ತಿಸಲು ಎಲ್ಲ ಶಿಕ್ಷಕರಿಗೆ ತಿಳಿಸಿ. ಮಧ್ಯಾಹ್ನದ ಊಟದ ನಂತರ ಒಂದು ಎನರ್ಜೈಸರ್ ಚಟುವಟಿಕೆಯಿಂದ ಪ್ರಾರಂಭಿಸಿ ಮತ್ತು ಈಗ ತಿಳಿಸುವ ವಿಷಯಗಳು ಯಾವುವು ಎಂದು ಎಲ್ಲ ಶಿಕ್ಷಕರಿಗೆ ತಿಳಿಸಿ. ನಂತರ ಒಂದು ಚಿಕ್ಕ ರಸಪ್ರಶ್ನೆ ಕಾರ್ಯಕ್ರಮ ಮಾಡುವುದರ ಮೂಲಕ ಬೆಳಗಿನ ತರಬೇತಿಯ ಅವಲೋಕನವನ್ನು ಮಾಡಿ. ಮುಂದಿನ ಹಂತ ಟ್ಯೂಟರಿಂಗ್ ಡೆಮಾನ್ಸ್ಟ್ರೇಷನ್ ಅಥವಾ ಫೋನ್ ಟ್ಯೂಟರಿಂಗ್ ಮಾಡುವುದು ಹೇಗೆ ಎಂಬ ಅಂಶಗಳನ್ನು ಪ್ರಸ್ತುತಪಡಿಸುವುದು. ಪ್ರಮುಖವಾಗಿ ಫೋನ್ ಟ್ಯೂಟರಿಂಗ್ ಮಾಡುವಾಗ ವೆಲ್ ಬೀಯಿಂಗ್ ವಿಚಾರಣೆ, ಲೆಕ್ಕ 1, ಲೆಕ್ಕ 2, ಪೋಷಕರ ಸಹಾಯ, ಚೆಕ್ ಪಾಯಿಂಟ್ ಕ್ವೆಶ್ಚನ್, ತದನಂತರದಲ್ಲಿ ಕರೆಯನ್ನು ಹೇಗೆ ಎಂಡ್ ಮಾಡುವುದು ಎಂಬುದನ್ನು ತಿಳಿಸುವುದು. ನಂತರದಲ್ಲಿ ಎಲ್ಲ CRPಗಳಿಂದ ಅಂದರೆ ಫೆಸಿಲಿಟೇಟರ್ಗಳಿಂದ ಸಂಕಲನದ ಡೆಮೋ. ಒಂದು ಸಂಕಲನದ ಲೆಕ್ಕವನ್ನು ಶಿಕ್ಷಕರು ವಿದ್ಯಾರ್ಥಿಗೆ ಪೋಷಕರ ನೇತೃತ್ವದಲ್ಲಿ ಹೇಗೆ ಮಾಡಿಸುತ್ತಾರೆ ಎಂಬುದನ್ನು CRPಗಳು ರೋಲ್ ಪ್ಲೇ ಮಾಡುವುದರ ಮೂಲಕ ಎಲ್ಲ ಶಿಕ್ಷಕರಿಗೆ ತಿಳಿಸುವುದು. CRP ಅವರಿಂದ ಸಂಕಲನದ ಡೆಮೋ ಆದ ನಂತರ ಸಂಕಲನದ ಟ್ಯೂಟರಿಂಗ್ ಪ್ರಾಕ್ಟೀಸ್ ಮಾಡಲು ಎಲ್ಲ ಶಿಕ್ಷಕರಿಗೆ ಹೇಳಿ. 4 ಜನರ ಗುಂಪಿನಲ್ಲಿ ಎಲ್ಲ ಶಿಕ್ಷಕರು ಕುಳಿತುಕೊಂಡು ಅದರಲ್ಲಿ ಒಬ್ಬರು ಶಿಕ್ಷಕರು, ಒಬ್ಬರು ವಿದ್ಯಾರ್ಥಿಗಳು ಮತ್ತೊಬ್ಬರು ಪೋಷಕರ ಪಾತ್ರವನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದನ್ನು ನೀವು ವೀಕ್ಷಿಸಿ. ತದನಂತರ ಈ ಅಡಿಷನ್ ಟ್ಯೂಟರಿಂಗ್ ಪ್ರಾಕ್ಟೀಸ್ ಹೇಗಾಯಿತು ಎಂಬುದರ ಬಗ್ಗೆ ಅವಲೋಕನ ಮಾಡಿ ಚರ್ಚೆ ಮಾಡಬೇಕು. ಈ ಚರ್ಚೆಯಲ್ಲಿ ಸಂಕಲನದ ಪ್ರಾಕ್ಟೀಸ್ ಹೇಗಾಯಿತು, ಇನ್ನು ಯಾವ ವಿಷಯಗಳನ್ನು ಚೆನ್ನಾಗಿ ಮಾಡಬಹುದಿತ್ತು ಎಂಬುದನ್ನು ವಿವರಿಸಿ ಹೇಳಿ. ಮುಂದಿನ ಹಂತದಲ್ಲಿ ಟ್ಯೂಟರಿಂಗ್ ಡೆಮೋ 2 ಮಾಡಲಾಗುವುದು. ಈ ಡೆಮೋ ಮಾಡಲು ಈ ಸಾರಿ ಶಿಕ್ಷಕರೇ ಸ್ವಇಚ್ಛೆಯಿಂದ ಬಂದು ಅವರು ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬರು ಪೋಷಕರಾಗಿ ಮತ್ತು ಒಬ್ಬರು ಶಿಕ್ಷಕರಾಗಿ ಪಾತ್ರಾಭಿನಯ ಮಾಡಬೇಕು. ತದನಂತರ ಈ ಪಾತ್ರಾಭಿನಯದಲ್ಲೂ ಸಹ ಉತ್ತಮವಾಗಿದ್ದ ಕೆಲವು ವಿಷಯಗಳು ಯಾವುವು ಮತ್ತು ವಿಭಿನ್ನವಾಗಿ ಏನು ಮಾಡಬಹುದಿತ್ತು ಎಂದು ದೊಡ್ಡ ಗುಂಪಿನಲ್ಲಿ ಚರ್ಚೆ ಮಾಡಿ. ಈಗ ಒಟ್ಟಾರೆಯಾಗಿ 2 ಡೆಮೋ ಪ್ರಾಕ್ಟೀಸ್ ಮತ್ತು 1 ಟ್ಯೂಟರಿಂಗ್ ಪ್ರಾಕ್ಟೀಸ್ ಆದ ನಂತರ ಮುಂದಿನ ಪ್ರಮುಖವಾದ ಹಂತಕ್ಕೆ ಬಂದಿದ್ದೇವೆ. ಈ ಹಂತ ಮಾನಿಟರಿಂಗ್ ಮತ್ತು ಇವ್ಯಾಲ್ಯೂಯೇಷನ್ ಹಂತ. ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ 3 ಪ್ರಮುಖ ಹಂತಗಳಿವೆ ಎಂದು ತಿಳಿಸಿ. 1ನೇದಾಗಿ ಬೇಸ್ಲೈನ್ ಮೌಲ್ಯಮಾಪನ ಮಾಡುವುದು, 2ನೇದಾಗಿ ಫೋನ್ ಟ್ಯೂಟರಿಂಗ್ ಅಥವಾ ಇಂಪ್ಲಿಮೆಂಟೇಷನ್ ಮಾಡುವುದು, 3ನೇದಾಗಿ ಎಂಡ್ಲೈನ್ ಮೌಲ್ಯಮಾಪನ ಮಾಡುವುದು. ತದನಂತರದಲ್ಲಿ ಈ ಸ್ಲೈಡ್ನಲ್ಲಿ ಪ್ರತಿ ಶಾಲೆಯಲ್ಲಿ ಶಿಕ್ಷಕರು ಭರ್ತಿ ಮಾಡುವ ನಮೂನೆಯನ್ನು ನೋಡಬಹುದು. ಇದನ್ನು ಶಾಲಾವಾರು ರಿಜಿಸ್ಟರ್ ಎಂದು ಕರೆಯುತ್ತಾರೆ. ಎಲ್ಲ ಶಿಕ್ಷಕರಿಗೆ CRPಗಳು ಈ ನಮೂನೆಯನ್ನು ಭರ್ತಿ ಮಾಡುವ ವಿಧಾನವನ್ನು ಹೇಳಿಕೊಡಲಾಗುವುದು. ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಈ ನಮೂನೆಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕೆಂದು ತಿಳಿಸಿ. ನಂತರ ಈ ತರಬೇತಿಯಲ್ಲಿ ಯಾವುದಾದರೂ ಸಂದೇಹವಿದ್ದರೆ, ಕ್ವೆಶನ್ಸ್ಗಳಿದ್ದರೆ ಕೇಳಲು ಶಿಕ್ಷಕರನ್ನು ಪ್ರೋತ್ಸಾಹಿಸುವುದು, ನಂತರ ಆ ಪ್ರಶ್ನೆಗಳಿಗೆ ಉತ್ತರಿಸುವುದು. ಇದಾದ ನಂತರ ಎಲ್ಲ CRPಗಳು ಶಿಕ್ಷಕರಿಗೆ ನೀಡುವ ಸೂಚನೆ ಎಂದರೆ ಎಲ್ಲ ಶಿಕ್ಷಕರು, ತರಬೇತಿ ಪಡೆದಂತಹ ಎಲ್ಲ ಶಿಕ್ಷಕರು 28 ಅಕ್ಟೋಬರ್ 2024ರಿಂದ ಮಕ್ಕಳನ್ನು ಆಯ್ಕೆ ಮಾಡಿ ಅವರಿಗೆ ಫೋನ್ ಟ್ಯೂಟರಿಂಗ್ ಮಾಡಲು ಶುರು ಮಾಡಬೇಕಾಗಿ ಸೂಚನೆ ಕೊಡುವುದು. ನಂತರದಲ್ಲಿ ಈ ತರಬೇತಿಯನ್ನು ಮುಕ್ತಾಯಗೊಳಿಸುವುದು. ಧನ್ಯವಾದಗಳು.